ಅಭಿ ಸುಮ್ಮನೆ ನಾವ್ಯಾಕೆ ಹೋಗ್ಬೇಕು? ಲೀಲಾಗೆ ಕ್ಯಾಬ್ ಬುಕ್ ಮಾಡಿಕೊಟ್ರೆ ಅವಳೇ ಹೋಗಿ ಬರ್ತಾಳಲ್ವಾ? ಅಂತರ ನೀನ ಈ ಮಾತು ಹೇಳ್ತಿರೋದು? ಪಾಪ ಲೀಲಾ ಒಬ್ಳೆ. ಏನಭಿ ಈಗ ಹೇಳ್ತಿದ್ದೀರಾ? ಅಲ್ಲ, ನಾವು ಬರೀ ಶಾಪಿಂಗ್ ಕಳ್ಸೋದಕ್ಕೆ ಇಷ್ಟೊಂದು ಯೋಚನೆ ಮಾಡಿದ್ರೆ ಅವಳು ಅಷ್ಟು ದೂರ ಹೋಗ್ಬಿಟ್ಟು ಒಬ್ಳೆ ಹೇಗೆ ಸರ್ವೈವ್ ಆಗ್ತಾಳೆ? ಅವಳಿಗೂ ಅಭ್ಯಾಸ ಆಗಬೇಕಲ್ವಾ? ಅಭಿ ಆ್ಯಕ್ಚುಲಿ ನಾನು ಬರೋಣ ಅಂತಲೇ ಇದ್ದೆ, ಆದರೆ ಬೆಳಗಿಂದ ಯಾಕೋ ಸಿಕ್ಕಾಪಟ್ಟೆ ತಲೆನೋವು, ಒಂಥರ ತಲೆ ತಿರುಗ್ದಂಗೆ ಆಗ್ತಿದೆ. ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಯಾಕೇನಾಯ್ತು? ಮೋಸ್ಟ್ಲಿ ಮೆಡಿಸಿನ್ಸ್ದು ಓವರ್ ಡೋಸ್ ಆಗಿದೆ ಅನ್ಸುತ್ತೆ. ನಾನು ಡಾಕ್ಟ್ರನ್ನ ಕರಿತೀನಿ. ಬೇಡ ಅಭಿ, ಅಷ್ಟೊಂದೇನು ಸೀರಿಯಸ್ ಇಲ್ಲ. ಮೊದಲೆಲ್ಲ ಹೀಗೆ ಆಗ್ತಿತ್ತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಇವತ್ತು ಹಾಗೆ ಆಗ್ತಿದೆ, ಸರಿ ಹೋಗುತ್ತೆ ಬಿಡಿ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ಲೀಲಾ ಒಬ್ಬಳೇ ಮ್ಯಾನೇಜ್ ಮಾಡ್ಕೋತಾಳೆ ಬಿಡಿ. ನಾಳೆ ಬೇಕಿದ್ರೆ ನಾವಿಬ್ಬರೇ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ. ಓಕೆ, ಅದರ ಪ್ಲೀಸ್ ನೀನು ರೆಸ್ಟ್ ತಗೋ. ನಾನು ಲೀಲಾಗೆ ಹೇಳ್ಬಿಟ್ಟು ಬರ್ತೀನಿ. ಸರಿ ಅಭಿ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ನಾನು ಅಭಿ ಇರುವಾಗ ಅದು ಹೇಗೆ ಅವಳ ಮಧ್ಯದಲ್ಲಿ ಬರೋದಕ್ಕೆ ಬಿಡ್ತೀನಿ ನಾನು? ಈಗ ಅಭಿ ಲೀಲಾ ಒಬ್ಬಳನ್ನೇ ಕಳಿಸ್ಬೇಕು ಅಷ್ಟೇ, ಬೇರೆ ದಾರಿನೇ ಇಲ್ಲ. ಆದರೆ ನಾನು ಅಭಿ ನಾಳೆ ಇಬ್ಬರೇ ಹೊರಗಡೆ ಹೋಗಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಷ್ಟೊಂದು ಪ್ರೀತಿ ಸಿಗ್ತಾ ಇದ್ರು ಅವ್ರು ಯಾಕೆ ನನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾರೆ? ಎಲ್ಲರೂ ಇದ್ರು ನನ್ನ ಅನಾಥೆ ಮಾಡೋಕ್ಕ? ಹೋಗಲ್ಲ ಅಂದರೆ ಬಿಡಲ್ಲ. ಅವ್ರು ಹೇಳಿದ್ಮೇಲೆ ನಾನು ಮಾಡಲೇಬೇಕು. ನನ್ನ ಮೇಲೆ ಅಷ್ಟೊಂದು ಕೋಪ ಇದ್ದಿದ್ರೆ ಒಂದೆರಡು ಡೇಟ್ ಹೊಡಿಬೇಕಿತ್ತು. ಪಾಸ್ಪೋರ್ಟ್ ಕೊಟ್ಟು ದೇಶ ಬಿಟ್ಟು ಹೋಗು ಅಂತ ಯಾಕೆ ಹೇಳಬೇಕಿತ್ತು? ಮನೆ ಬಿಟ್ಟು ಹೋಗೋ ಖುಷಿಲಿ ಇದೆಯಲ್ಲ. ನನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ನಿಮಗೆ ಖುಷಿನಾ ರೀ? ಏನಾರ ಅಂದ್ಯಾ? ಇಲ್ಲ, ನೀವೇನಾದರೂ ಹೇಳಿದ್ರಾ? ಆ್ಯಕ್ಚುಲಿ ವೀಸಾ ಆಫೀಸ್ಗೆ ಹೋಗ್ಬೇಕು, ಹಾಗೆ ಶಾಪಿಂಗು ಮುಗಿಸ್ಕೋಬೇಕು. ನಾನು ಬೇಡ ಅಂದಿದ್ದನ್ನೇ ನೀವು ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೆ ಏನು ಸಿಗುತ್ತೆ? ಅಂತರಂಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅವಳು ಬರ್ತಾ ಇಲ್ಲ. ಅಯ್ಯೋ, ಅಕ್ಕಂಗೆ ಏನಾಯ್ತು? ನಾನು ನೋಡ್ಕೊಂಡು. ನಿಮಿಷ, ಟೆನ್ಷನ್ ಆಗೋಂಥದ್ದೇನಿಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಿದ್ರೆ ನಾನು ಇವತ್ತು ಅಕ್ಕನ ಜೊತೆನೇ ಇರ್ತೀನಿ. ಪ್ಲೀಸ್ ಇವತ್ತು ಹೋಗೋದು ಬೇಡ. ಪ್ಲೀಸ್ ಒಪ್ಕೊಳ್ಳಿ. ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಒಪ್ಕೊಳ್ರಿ. ಬೇಡ ಅಂತ ಹೇಳಬೇಕು ಅನ್ಸುತ್ತೆ. ನನ್ನ ಸ್ವಾರ್ಥಕ್ಕೆ ನಿನ್ನ ಕನಸು ಆಸೆಗಳನ್ನ ಬಲಿ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಏನು ಹೇಳ್ತಾ ಇದೀಯಾ? ಅಲ್ಲ, ವೀಸಾ ಇಂಟರ್ವ್ಯೂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಸ್ಕೆಡ್ಯೂಲ್ ಆಗಿದೆ. ಮಿಸ್ ಆದರೆ ವೀಸಾ ಸಿಗಲ್ಲ, ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಸಿಗ್ಲಿಲ್ಲ ಅಂದರೆ ಒಳ್ಳೇದೇ ಅಲ್ವಾ ರೀ? ಹಾಗೆ ನೀನೊಬ್ಬಳೇ ಹೋಗ್ಬೇಕಾಗತ್ತೆ. ಸರಿ, ನಾನೊಬ್ಬಳೇ ಹೋಗಿ ಬರ್ತೀನಿ. ಲೀಲಾ, ಯಾಕೋ ನೀನೊಬ್ಬಳನ್ನೇ ಕಳ್ಸೋಕ್ಕೆ ಮನ್ಸು ಬರ್ತಾ ಇಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ಅಂತರ ಅತ್ತೆ ಈಚೆಗೆ ಇಷ್ಟು ಹೇಳಿದ್ರು ಅವ್ರು ಇವ್ರ ಜೊತೆಗೆ ಹೋಗ್ತಿದಾರಲ್ಲ. ಮಾಡ್ತೀನಿ. ಇರಿ, ಅಂತರ ಅಕ್ಕಂಗೆ ಒಂದು ಮಾತು ಹೇಳಿ ಬರ್ತೀನಿ. ಲೀಲಾ ಮಲಗಿರ್ತಾಳೆ ಅನ್ಸುತ್ತೆ, ಡಿಸ್ಟರ್ಬ್ ಮಾಡೋದು ಬೇಡ. ಸರಿ, ಬನ್ನಿ.
ಏನಾಯ್ತಂತ್ರ? ಎನಿ ಪ್ರಾಬ್ಲಮ್? ಸಾರಿ ಅಭಿ, ನಂಗೆ ಬರೋದಕ್ಕೆ ಇಷ್ಟ ಇಲ್ಲ. ಲೀಲಾ, ಯಾಕೆ ಹಲ್ಲೋಗ್ತಾ ಇದೆಯಾ? ಇಲ್ಲ ರೀ, ನನ್ಗೆ ಹಿಂದೆನೇ ಕಂಫರ್ಟಬಲ್ ಆಗಿರುತ್ತೆ. ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ. ಅವತ್ತು ನೀನು ಮುಂದೆ ಕೂತಿದ್ದಾಗ ಅಂತರ ನೋಡೋದು ಅಂತ ತಾನೆ. ಕಮಾನ್ ಲೀಲಾ, ಯಾಕೆ ಲೈಫ್ನ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೋತಾ ಇದೆಯಾ? ಈಗ ಅಂತರ ಬರ್ತಾ ಇಲ್ವಲ್ಲ, ಕೂರ್ಬೋದು ನೀನು. ಮೋರೋವರ್ ನನ್ನನ್ನು ಒಳ್ಳೆ ಹೊರಗಡೆ ಒಂಥರ ಟ್ರೀಟ್ ಮಾಡ್ತಾ ಇದೆಯಾ? ಕೂತ್ಕೋತಿಯಾ? ಅಭಿ 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 ಅಂತರ ಯಾಕೆ ಓಡ್ ಬರ್ತಾ ಇದೆಯಾ? ಅಕ್ಕ, ಏನಾಯ್ತು? ಆರ್ ಯು ಆಲ್ ರೈಟ್? ಹಾಂ, ನಾನು ಆರಾಮಾಗೇ ಇದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಬರೋಣ ಅಂತ ಬಂದೆ. ಅಲ್ಲ, ಈಗ ತಾನೇ ತಲೆನೋವು ಅಂತ ಇದೆ. ಇತ್ತು, ರೆಸ್ಟ್ ಮಾಡಿದ್ನಲ್ಲ, ಈಗ ಹೋಯ್ತು. ಓಕೆ. ಅಕ್ಕ, ಅವಳಿಗೆ ಎಷ್ಟು ಕೊಬ್ಬಿದ್ರೆ ಮುಂದಿನ ಸೀಟಲ್ಲಿ ಕೂತಿದ್ದಾಳಕ್ಕ. ಅದು ಕೊಬ್ಬು ಅಲ್ಲ ಸರು, ಏಜೆ ನನ್ನ ಗಂಡ ಅನ್ನೋ ಭ್ರಮೆ. ಆ ಭ್ರಮೆ ಇಷ್ಟೆಲ್ಲ ಆಡಿಸ್ತಾ ಇದೆ. ಲೀಲಾ, ಹಾಕ ಬನ್ನಿ. ಅಕ್ಕ, ನನಗೆ ಯಾಕೋ ನನ್ನ ಎಡಗಣ್ಣು ಅದರ್ತಿದೆ. ಏಜೆ ಲೀಲಾನೇ ಅವ್ರ ಹೆಂಡತಿ ಅಂತ ಅನ್ಕೊಂಡಿದ್ದಾರೇನೋ ಅನ್ನಿಸ್ತದೆ. ಸರು, ತಮಾಷೆಗೂ ಆ ಮಾತು ಹೇಳ್ಬೇಡ. ಏಜೆ ಲೀಲಾ ಯಾವುದೇ ಕಾರಣಕ್ಕೂ ಒಂದಾಗಲ್ಲ, ಒಂದಾಗಬಾರ್ದು. ಹಾಗಾಗಕ್ಕೆ ಅತ್ತೆ ಬಿಡಲ್ಲ. ನೋಡ್ತಾ ಇರು. ಮಾಡ್ಕಾತಿ ಏನೋ ಒಂದ್ ಮಾಡ್ಬಿಟ್ಟು ಏಜೇನೋ ಅವಳ ಜೊತೆ ಕರ್ಕೊಂಡು ಹೋಗ್ಬಿಟ್ಲು. ಎಲ್ಲ ಕರ್ಮ. ಸರು, ಆಲ್ರೆಡಿ ಕೋಪದಲ್ಲಿದ್ದೀನಿ. ನೀನ್ ನಾನ್ ಸೆನ್ಸ್ ಮಾತಾಡಿ ಇನ್ನೂ ಕೆರಳಿಸ್ಬೇಡ. ಏನ್ ಬಾಯ್ ಹೊರ್ಕೊಳ್ಳಿ, ಫುಲ್ ಉರ್ಕೊಂಡಿದ್ಯಾ? ಅಕ್ಕ ನೋಡಿ ಅಕ್ಕ. ಏನ್ ಲಕ್ಷ್ಮಿ, ಲೀಲಾ ಗುಣಗಾನ ಮಾಡಕ್ ಬಂದಿದ್ಯಾ? ಹಾಗಿದ್ರೆ ಹೇಳ್ಬಿಡು. ಯಾಕೆಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ. ಗುಣಗಾನ ಮಾಡಕ್ ಬಂದಿಲ್ಲ ಅಕ್ಕ. ಅಂತರತ್ತೆಗೆ ಒಂಥರ ಭಯ, ಇನ್ಸೆಕ್ಯೂರಿಟಿ ಕಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಲಕ್ಷ್ಮಿ, ಮಾತಿನ ಮೇಲೆ ನಿಗಾ ಇರ್ಲಿ. ಏನ್ ಹಾದಿ ಬೀದಿಲ್ ಹೋಗೋರ್ ಬಗ್ಗೆ ಮಾತಾಡ್ತಾ ಇಲ್ಲ ನೀನು. ಅಂತರ ಅತ್ತೆ ಬಗ್ಗೆ ಮಾತಾಡ್ತಾ ಇರೋದು. ಮರ್ಯಾದೆ ಇರ್ಲಿ. ಮರ್ಯಾದೆ ಅನ್ನೋದು ಆಡೋ ಮಾತು, ನಡ್ಕೊಳ್ಳೋ ರೀತಿಯಲ್ಲಿರತ್ತೆ ಅಕ್ಕ. ಅಂತರತ್ತೆ ಈ ಮನೆ ಬಂದಾಗ ಸ್ವಂತ ಅಕ್ಕ ತರ ಲೀಲಾತೆ ನೋಡ್ಕೊಂಡ್ರು. ಆದ್ರೆ ಅವ್ರೇನ್ ಮಾಡೋದು, ಲೀಲಾತೆ ಮೇಲೆ ಡೌಟ್ ಪಟ್ರು. ಎಲ್ಲಿ ಏಜನ್ನ ಕಳ್ಕೊತೀನಿ ಅನ್ನೋ ಭಯ ಕಾಡ್ತಿದೆ. ಆ ಭಯನೇ ಅವ್ರ ಮನ್ಸಲ್ಲಿ ಅನುಮಾನನ ಹುಟ್ಟಾಕಿದ್ದು. ಭಯನ? ಅದು ಅಂತರ ಅತ್ತೆಗೆ. ಅವ್ರಿಗೇನ್ ಭಯ? ಲೀಲಾ ಅತ್ತೆ ಅಂದ್ರೆ ಭಯ. ಅವ್ರ ಮನ್ಸಲ್ಲಿರೋ ನಿಸ್ವಾರ್ಥ ಪ್ರೀತಿ ಮೇಲೆ ಭಯ. ಅದಕ್ಕೆ ಪ್ರತಿ ಹೆಜ್ಜೆಗೂ ಏಜೆ ಮತ್ತೆ ಲೀಲಾತೆನ ದೂರ ಮಾಡ್ಬೇಕು ಅಂತಾನೆ ನೋಡ್ತಾ ಇದ್ದಾರೆ. ಅವ್ರಿಗೆ ಏಜೆ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಲೀಲಾತೆ ದೂರ ಇರಬೇಕು ಅನ್ನೋದೇ ಅವ್ರಿಗೆ ಮುಖ್ಯ. ಅದಕ್ಕೆ ನಿಮ್ಮಿಬ್ರು ಕುಮ್ಮಕ್ ಬೇರೆ. ಅಕ್ಕ, ನಿಮ್ದು ಜಾಸ್ತಿ ಆಯ್ತು. ಅತಿಯಾಗಿರೋದು ನಂದಲ್ಲ, ನಿಮ್ದು. ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ, ನಿಜವಾಗ್ಲೂ ಪ್ರೀತಿಸೋರು ಅಂದ್ರೆ ಲೀಲಾ ಅತ್ತೆ ತರ ಇರೋರು
ಆ ಪ್ರೀತಿ ನನಗೆ ಸಿಗುತ್ತೋ ಇಲ್ವೋ ಅಂತ ಪರೀಕ್ಷೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಆ ದೇವರು ಅವರ ಆಸೆಗಳನ್ನೆಲ್ಲ ನೆರವೇರಿಸ್ತಾನೆ. ಆದರೆ ಇನ್ನು ಕೆಲವರು ನಮಗೆ ಸಿಗುತ್ತೋ ಇಲ್ವೋ ಅಂತ ಏನೇನೋ ಆಟ ಆಡ್ತಾರೆ. ಅಂತರಾತೇನೋ ಅದೇ ದಾರಿಯಲ್ಲಿದ್ದಾರೆ. ಆ ದಾರಿ ತಪ್ಪು. ಆ ದಾರಿ ಜೊತೆಗೆ ಹೋಗೋರು ತಪ್ಪು. ಫಸ್ಟು ಅದನ್ನು ತಿದ್ಕೊಳ್ಳಿ. ಲಕ್ಷ್ಮಿ, ಈ ರೇಸ್ನಲ್ಲಿ ಸೋತವರು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ತಮ್ಮ ಸೋಲನ್ನು ತಾವೇ ಸಮರ್ಥಿಸ್ಕೊಳ್ತಾರಲ್ಲ, ಹಾಗಾಯ್ತು ನಿನ್ನ ಕತೆ. ನಿನ್ನ ಈ ಎಮೋಷನಲ್ ಎಥಿಕಲ್ ಥಿಯರಿಗಳನ್ನೆಲ್ಲ ನಿನ್ನ ಹತ್ರನೇ ಇಟ್ಕೊ. ಲೀಲಾ ಈ ಮನೆ ಬಿಟ್ಟು ಹೋದ್ರೆ ನನ್ನ ಗತಿ ಏನಪ್ಪ ಅನ್ನೋ ಇನ್ಸೆಕ್ಯೂರಿಟಿ ನಿನ್ನನ್ನು ಕಾಡ್ತಾ ಇದೆ. ಲೀಲಾ ಜೊತೆಗಿದ್ದಾಳಲ್ಲ ಅನ್ನೋ ಧೈರ್ಯದಲ್ಲಿ ಅಂತರಾತ್ತೆನ ಎದುರು ಹಾಕೊಂಡೆ. ಏನು ಯೋಚನೆ ಮಾಡಬೇಡ, ನಾವು ನಿನಗೇನು ಮಾಡಲ್ಲ. ನೀನ್ ಬೇಕಿದ್ರೆ ಮತ್ತೆ ವಾಪಸ್ ನಮ್ಮ ಜೊತೆ ಬಂದು ಸೇರ್ಕೋ. ಅಂತ ಪರಿಸ್ಥಿತಿ ಬಂದ್ರೆ ವಿಷ ಕುಡಿದು ಸಾಯ್ತೀನಿ. ಅಕ್ಕ, ಸ್ವಾಭಿಮಾನ ಸ್ವಾಭಿಮಾನ. ಆಹಾಹಾಹಾಹಾ. ದೀಪ ಆರೋದಕ್ಕೆ ಮುಂಚೆ ಜೋರಾಗಿ ಉರಿಯತ್ತಂತೆ. ಆ ಉರಿನೇ ಇದು. ಅದೇನೋ ನಿಜವಾದ ಪ್ರೀತಿ ಗೆಲ್ಲುತ್ತೆ ಹಾಗೆ ಹೀಗೆ ಅಂತ ಬಕ್ವಾಸ್ ಥಿಯರಿ ಹೇಳ್ತಾ ಇದ್ಯಲ್ಲ, ಹಾಗೆ ಇಟ್ಕೊಳ್ಳೋಣ. ಆಟದ ಕೊನೆಯಲ್ಲಿ ಗೆಲ್ಲೋದು ಮುಖ್ಯ. ಏಜೆ ನಿನ್ನ ಲೀಲಾಗೋ ಇಲ್ಲ ನಮ್ಮ ಅಂತರಾತ್ತೆಗೋ ನೋಡೇ ಬಿಡೋಣ. ಬಾಸರು ಅಭಿ, ನನಗೆ ತುಂಬ ಟಯರ್ಡ್ ಆಗಿದೆ, ರೆಸ್ಟ್ ಮಾಡ್ತೀನಿ. ಅಕ್ಕ, ಕಾಫಿ ಮಾಡ್ಕೊಡ್ಲಾ? ಬೇಡ. ಇಲ್ಲ, ನಿನಗೋಸ್ಕರ ಹೊರಗೋಗಿ ಶಾಪಿಂಗ್ ಮಾಡಿರೋದು ಇದೇ ಮೊದಲನೇ ಸಲ. ಮೋಸ್ಟ್ಲಿ ಇದೇ ಕೊನೆ ಸಲ ಆಗ್ಬಿಡುತ್ತೇನೋ. ನನಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡಿ ತಗೊಂಡು ಬರೋಕ್ಕಾಗುತ್ತೆ, ಆದರೆ ನಿಜವಾಗ್ಲೂ ನನಗೇನು ಬೇಕು ಅಂತ ಕೇಳೋಕ್ಕಾಗ್ಲಿಲ್ವಾ ರೀ? ಲೀಲಾ, ಏನು ಮಾಡ್ತಿದ್ಯಾ? ನೀನು ಟಯರ್ಡ್ ಆಗಿದೆಯಾ? ಹೋಗಿ ಮಲ್ಕೋ. ಅಭಿ, ನೀವು ಮಲ್ಕೊಳ್ಳಿ. ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆಮೇಲೆ ನಿದ್ದೆನೂ ಸರಿಯಾಗತ್ತಲ್ಲ. ನನಗೆ ನಿದ್ದೆ ಯಾವಾಗಲೂ ಹೊರಟೋಗಿದೆ ಅಕ್ಕ. ಹಾಗಂತ ಅಭಿ ನಿದ್ದೆನೂ ಹಾಳು ಮಾಡಬೇಕಾ? ಅಭಿ, ನೀವು ಹೋಗಿ ಮಲ್ಕೊಳ್ಳಿ. ಲೀಲಾ, ನೀನು ನಾಡಿದ್ದೇ ಹೊಡ್ತಾ ಇರೋದು. ಎಷ್ಟೆಲ್ಲ ಕೆಲಸಗಳಿರುತ್ತೆ, ರೆಸ್ಟ್ ಮಾಡಿ ಹೋಗು. ಹೋಗು ಅಂತ ಯಾರೇ ಹೇಳಿದ್ರು ನೀವೇ ಹೋಗು ಅಂತ ಹೇಳಿದ ನೆನಪಾಗುತ್ತೆ ರೀ. ಒಂದೇ ಒಂದ್ಸಲ ಇದ್ಬಿಡು ಅಂತ ಹೇಳ್ಬಿಡಿ, ಸಾಯೋವರೆಗೂ ಇಲ್ಲೇ ಇದ್ಬಿಡ್ತೀನಿ. ಪ್ಲೀಸ್ ಲೀಲಾ, ಒಂದ್ಸಲ ಹೋಗಲ್ಲ ಅಂತ ಹೇಳ್ಬಿಡು ಸಾಕು. ಲೀಲಾ, ಹೋಗು ಅಂದೆ. ಹಾಕ, ಗುಡ್ ನೈಟ್. ಈ ಲೀಲಾ ನಮ್ಮಿಬ್ರು ಮಧ್ಯೆ ಬರಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾನೇ ಇಲ್ಲ. ಇನ್ನೊಂದಿನ ತಾನೇ ಆಗಲಿ, ಆಮೇಲೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಪ್ಯಾಕ್ ಮಾಡಕ್ಕೆ ಹೆಲ್ಪ್ ಮಾಡು. ನಾನು ಮಾಡಲ್ಲ.
ಓ ನೀನ್ ಪ್ಯಾಕ್ ಮಾಡಕ್ ಹೆಲ್ಪ್ ಮಾಡಲ್ಲ ಅಂದ ತಕ್ಷಣ ನಾನು ಮನೆ ಬಿಟ್ಟು ಹೋಗಲ್ಲ ಅಂತ ಅನ್ಕೊಂಡಿದ್ಯಾ? ಸುಮ್ಮನೆ ಪ್ಯಾಕ್ ಮಾಡು. ಅದಕ್ಕೆ ನಾನು ಮಾಡಲ್ಲ ಅಂತ ಹೇಳಿದ್ದು. ನೀವ್ಯಾಕೆ ಹೋಗ್ಬೇಕು? ಅರೆ ನೀನ್ಯಾಕೆ ಪ್ರಶ್ನೆ ಮಾಡ್ತಾ ಇದ್ಯಾ? ಹೋಗೋ ಟೈಮ್ ಬಂದಿದೆ, ಹೋಗ್ಲೇಬೇಕು. ನನ್ ಗಂಡನೇ ಕಳ್ಸ್ಕೊಡ್ಬೇಕಾದ್ರೆ ನೀನ್ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ಸುಮ್ಮನೆ ಪ್ಯಾಕ್ ಮಾಡು ಲಕ್ಷ್ಮಿ. ಅದಕ್ಕೆ ನನ್ ಮೇಲೆ ರೇಗ್ತೀರಾ? ಹೇಗಿದ್ರು ಬಿಟ್ಟು ಹೋಗ್ತಿದ್ದೀರಾ. ಖುಷಿಯಾಗಿ 4 ಮಾತಾಡಕ್ಕಾಗಲ್ವಾ? ಯಾವ ಖುಷಿ ಅಂತ ಮಾತಾಡ್ಲಿ? ನಿಂಗಿದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಪ್ಯಾಕ್ ಮಾಡು. ನಾನ್ ಮಾಡಲ್ಲ. ನಿಮ್ಮನ್ನ ಕಳ್ಸ್ಕೊಡೋದಕ್ಕೆ ನಿಮ್ ಮನೆಯವರೆಲ್ಲ ಬಂದಿದ್ದಾರೆ. ಓ ಅವರೆಲ್ಲ ಬಂದಿದಾರಾ? ಹಾಗಾದ್ರೆ ನನ್ನ ಕಳ್ಸ್ಕೊಡಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ವ್ಯವಸ್ಥೆ ಮಾಡಿದ್ರ ನಂಗೆ ಆಯ್ತು. ಇನ್ನೇನು ಫಾರಿನ್ಗೆ ಹೋಗ್ತೀನಲ್ಲ, ಚೆನ್ನಾಗಿರ್ತೀನಿ, ತುಂಬಾನೇ ಚೆನ್ನಾಗಿರ್ತೀನಿ. ಅತ್ತೆ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಓ ನಾನ್ ಫಾರಿನ್ಗೆ ಹೋಗೋದ್ ತಪ್ಪು, ಆದ್ರೆ ಅವ್ರು ಕಳ್ಸದ್ ಮಾತ್ರ ತಪ್ಪಲ್ಲ. ಅತ್ತೆ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅದನ್ನು ದಯವಿಟ್ಟು ಓಪನ್ ಆಗಿ ಹೇಳಿ. ಮನ್ಸಲ್ಲಿ ಏನಿರುತ್ತೆ ಲಕ್ಷ್ಮಿ? ನನ್ ಕಡೆಯಿಂದ ಟಾಟಾ ಬೈ ಬೈ, ನಿಮ್ ಕಡೆಯಿಂದ ಹ್ಯಾಪಿ ಜರ್ನಿ, ಅಷ್ಟೇ ತಾನೇ? ಲೀಲಾ ನಿಜವಾಗ್ಲೂ ಹೋಗ್ಬೇಕೇನೋ? ಈಗ ಯಾಕಮ್ಮ ಈ ಪ್ರಶ್ನೆ ಕೇಳ್ತಿದ್ಯಾ? ಇನ್ಯಾವಾಗ ಕೇಳ್ಬೇಕು? ಲೀಲಾ ದೇಶ ಬಿಟ್ಟು ಹೋದ್ಮೇಲ? ಯಾಕೆಷ್ಟು ಕೋಪ ಬರ್ದೆ ಇನ್ನೇನೋ ಆಗುತ್ತೆ. ನಿನ್ಗೇನೋ ಅನಿಸ್ತಿಲ್ವೇನೋ? ಈ ಮನೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಆದ್ರೂ ನೀನ್ ಸುಮ್ಮನೆ ಇದೆಯಲ್ಲ. ನಿನ್ ಮನ್ಸು ಯಾವಾಗ ಇಷ್ಟ ಕಲ್ಲ ಆಯ್ತು? ಇದ್ರಲ್ಲಿ ನಂದೇನೂ ಇಲ್ಲಮ್ಮ. ನಿಂದೇನು ಇಲ್ವಾ? ಅಲ್ವೋ, ಆ ಹುಡುಗಿ ಮನಸ್ಸಲ್ಲಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ. ಅಮ್ಮ ನೀ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದೀಯ. ಇದೆಲ್ಲ ಮಾಡ್ತಿರೋದು ಲೀಲನ್ಗೋಸ್ಕರನೇ. ಆ್ಯಂಡ್ ಅವಳೇ ಬೇಕು ಅಂದಾಗ ನಾನು ಆಗಲ್ಲ ಆಗತ್ತಾ? ಅವರವ್ರು ಅವಳು ಏನಾರ ಬೇಕು ಅಂದರೆ ಜಗತ್ತಲ್ಲಿ ಯಾವ ಮೂಲೆಯಲ್ಲಿದ್ರೂ ಅದನ್ನು ತೊಗೊಂಬಂದು ಕೊಡೋದು ನನ್ನ ಕರ್ತವ್ಯಮ್ಮ. ಇವತ್ತು ನಾವೆಲ್ಲ ಇದ್ದೀವಿ, ಲೀಲಾ ಆರಾಮಾಗಿದ್ದಾಳೆ. ನಾಳೆ ನಾವು ಯಾರಿಲ್ಲ ಅಂದರೂ ಲೀಲಾ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಲೈಫ್ನ ಲೀಡ್ ಮಾಡಬೇಕು. ಅದಕ್ಕೋಸ್ಕರ ಇದೆಲ್ಲ. ಕರೆಕ್ಟಾಗಿ ಹೇಳಿದ್ರಿ ಅಭಿ. ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ಲೀಲಾ ಅಲ್ಲಿ ಆರಾಮಾಗಿರ್ತಾಳೆ. ಯಾರಿಗೆ ತಾನೇ ತಾವು ಆಸೆ ಪಟ್ಟಿದ್ದು ಸಿಗುತ್ತೆ ಅಂದರೆ ಖುಷಿ ಆಗಲ್ಲ ಹೇಳಿ? ನಿಮಗೆ ಲೀಲಾನ್ ಬಿಟ್ಟಿರೋಕ್ಕಾಗ್ತಿಲ್ಲ, ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ. ಆರಾಮಾಗಿರಿಮ್ಮ, ಅವಳು ಆಗಾಗ ಫೋನ್ ಮಾಡ್ತಿರ್ತಾಳೆ, ಮಾತಾಡ್ಬೋದು. ಸರಿಪ, ನೀವುಗಳೇ ಎಲ್ಲ ನಿರ್ಧಾರ ತಗೊಂಡ್ಮೇಲೆ ನಾನು ಹೇಳಕ್ಕೇನಿಲ್ಲ. ಅಭಿ, ಲೀಲಾ ಮನೆಯವ್ರು ಬಂದಿದ್ದಾರೆ. ಇವತ್ತಿಲ್ಲೇ ಇದ್ಬಿಟ್ಟು ನಾಳೆ ಅವಳನ್ನ ಕಳಿಸ್ಕೊಟ್ಬಿಟ್ಟು ಹೊರಡ್ತಾರೆ. ಓಕೆ. ಯಾಕಕ್ಕ ಬೇಜಾರಾಗಿದ್ಯಾ? ನಿಂಗಿಷ್ಟ ಇಲ್ವಾ? ಕೇಳಿದ್ದೆ ಕೇಳ್ತಿಯಲ್ಲ ಚುಕ್ಕಿ. ನಂಗೆ ಹೋಗಕ್ ಇಷ್ಟ ಇಲ್ಲ. ಇಷ್ಟ ಇದ್ರೆ ಕುಣ್ಕೊಂಡು ಹೋಗ್ತಿದ್ದೆ ತಾನೆ. ನಂಗೆ ಹೋಗಕ್ ಇಷ್ಟ ಇಲ್ಲ. ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ಅಕ್ಕ ಹೀಗ್ ಬೇಜಾರ್ ಮಾಡ್ಕೊಳ್ಳೋ ಬದಲು ಭಾವನ ಹತ್ರ ಹೋಗಿ ಹೇಳ್ಬೋದಲ್ಲ. ನಿಮ್ ಭಾವನೆ ನನ್ನ ಹೊರಗೆ ಕಳಿಸ್ತಿರುವಾಗ ಏನಂತ ಹೇಳ್ಬೇಕು? ಪ್ಲೀಸ್ ಅಕ್ಕ, ನೀನ್ ಹೀಗ್ ನೊಂದ್ಕೋಬೇಡ್ವೆ. ನಾನು ಹೋಗಿ ಭಾವನ ಹತ್ರ ಮಾತಾಡ್ಲಾ? ಏನಂತ ಹೇಳ್ತೀಯಾ? ಅಕ್ಕಂಗೆ ಹೋಗಕ್ ಇಷ್ಟ ಇಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತೀಯಾ? ನೀನ್ ಈ ತರ ಹೇಳಿದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಈಗ ನೀನ್ ಬೇಜಾರಾಗಿದ್ಯಲ್ಲ, ಅದೋಕೆನಾ? ಅವ್ರಿಗೆ ಬೇಜಾರಾದ್ರೆ ನನಗ್ ಬೇಜಾರಾಗುತ್ತೆ ಚುಕ್ಕಿ, ಅದನ್ನ ತಿಳ್ಕೊ. ಅವ್ರು ನನಗ್ ಸಿಗಲ್ಲ ಅಂದ್ರು ನಾನು ಯಾಕಿನ್ನೂ ಈ ಮನೇಲಿದ್ದೀನಿ ಗೊತ್ತಾ? ನಾನು ಅವ್ರನ್ನ ನೋಡ್ಕೊಂಡು ನನ್ನ ಜೀವನ ಪೂರ್ತಿ ಕಳಿಬೋದು ಅಂತ ಒಂದೇ ಒಂದು ಕಾರಣಕ್ಕೆ. ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಚುಕ್ಕಿ. ಆದ್ರೆ ಅವರು ನಾನು ಆಕ್ಟಿಂಗ್ ಕಲಿಬೇಕಂತೆ, ಹೀರೋಯಿನ್ ಆಗ್ಬೇಕಂತೆ. ನಾನು ನನ್ನ ಮನಸ್ಸಲ್ಲೇ ಇಟ್ಕೊಂಡು
ಪೂಜೆ ಮಾಡ್ತಿದ್ರು ಯಾರಿಗೋ ಗೊತ್ತಾಗ್ದಿರೋ ತರ ಇದೀನಲ್ಲ, ಇದು ಆಕ್ಟಿಂಗ್ ಅಲ್ವಾ? ಹೀರೋಯಿನ್ ಆಗಿ ಮರಿಬೇಕಾ? ನನ್ಗಿದೆಲ್ಲ ಬೇಡ. ನಾನು ಅವನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಚುಕ್ಕಿ. ನಾನು ಇಲ್ಲೇ ಇರ್ತೀನಿ, ಇದೇ ಮನೇಲಿ ಇರ್ತೀನಿ. ಅವ್ರು ನನ್ನ ದೂರ ಕಳಿಸ್ಬೇಕು ಅಂತ ಯಾಕೆ ಅನ್ಕೋತಾ ಇದ್ದಾರೆ? ನನ್ ಮೇಲೆ ಅಷ್ಟೊಂದು ದ್ವೇಷನ ಅವ್ರಿಗೆ. ಅವ್ರು ನನಗೆ ನೀನ್ ಹೋಗ್ಬೇಕು ಅಂತ ಹೇಳ್ದಾಗಿಂದ ನನಗ್ ನಿದ್ದೆನೆ ಬಂದಿಲ್ಲ ಗೊತ್ತಾ? ಸರಿಯಾಗಿ ಊಟನೇ ಮಾಡಿಲ್ಲ. ಏನ್ ಮಾಡ್ಲಿ? ಚುಕ್ಕಿ, ನನ್ಗೆಲ್ಲೂ ಹೋಗಕ್ ಇಷ್ಟ ಇಲ್ಲ ಕಣೆ. ನಾನು ಈ ಮನೇಲೇ ಇರ್ತೀನಿ, ಈ ಮನೇಲೇ ಇರ್ಬೇಕು. ನಂಗೆಲ್ಲೂ ಹೋಗಕ್ ಇಷ್ಟ ಇಲ್ಲ. ಸಮಾಧಾನ ಮಾಡ್ಕೋ ಅಕ್ಕ, ಅಳ್ಬೇಡ ಕಣೆ ಪ್ಲೀಸ್.